ಪ್ರೀತಿಗೆ ಯಾವುದೇ ಬೇಲಿ ಇಲ್ಲ. ಕೊಲೆ ಅಪರಾಧಿ ಮದುವೆಯಾಗಲು ಪೆರೋಲ್. ಆಕಾಶವೇ ಬೀಳಲಿ ಮೇಲೆ ನಾನೆಂದು ನಿನ್ನವನೇ, ಭೂಮಿಯೇ ಬಾಯಿ ಬಿಡಲಿ ಎಂದು ನಾನಿನ್ನ ಕೈ ಬಿಡೆನು. ಈ ಹಾಡನ್ನ ನೀವು ಕೇಳಿರ್ಲೇಬೇಕು. ಆ ಹಾಡಿನಲ್ಲೇ ಬರುವ ನೀನಿರುವುದೇ ನನಗಾಗಿ, ಈ ಜೀವ ನಿನಗಾಗಿ ಎಂಬ ಸಾಲನ್ನಂತೂ ಎಷ್ಟು ಸಲ ಕೇಳಿದ್ರೂ ಕೇಳುತ್ತಲೇ ಇರಬೇಕು ಅನ್ಸುತ್ತೆ. ಆದ್ರೆ ಈ ಹಾಡಿನ ಭಾವದಂತೆ ಯಾರಾದ್ರೂ ಪ್ರೀತಿಯನ್ನ ಅಷ್ಟು ಮಧುರವಾಗಿ ನಿಜ ಜೀವನದಲ್ಲಿ ವ್ಯಕ್ತಪಡಿಸುತ್ತಾರಾ? ಹಾಡು ಹಳೆಯದಿರಬಹುದು, ಆದ್ರೆ ಭಾವ ಇಂದಿಗೂ ಎಂದಿಗೂ ಒಂದೇ. ಆದ್ರೆ ಅಷ್ಟೊಂದು ಪ್ರೀತಿಸುವ ಹೃದಯಗಳು ಎಷ್ಟು ಇರುತ್ತವೆ ಅನ್ನೋದಕ್ಕೆ ಕೋರ್ಟ್ ತೀರ್ಪೊಂದು ಕನ್ನಡಿ ಹಿಡಿದಿದೆ. ಎಸ್, ಕೊಲೆ ಪ್ರಕರಣದಲ್ಲಿ ಜೀವಾವಧಿ ಶಿಕ್ಷೆ ಅನುಭವಿಸುತ್ತಿರುವ ಅಪರಾಧಿಯೊಬ್ಬನಿಗೆ ವಿವಾಹವಾಗಲು ಕೇರಳ ಹೈಕೋರ್ಟ್ 15 ದಿನಗಳ ಪೆರೋಲನ್ನ ನೀಡಿದೆ. ತನ್ನ ಮಗನಿಗೆ ಜೈಲು ಶಿಕ್ಷೆಯಾಗುವ ಮೊದಲೇ ಮದುವೆ ನಿಶ್ಚಯವಾಗಿತ್ತು. ಜುಲೈ 13ರಂದೇ ಮದುವೆ ನಿಶ್ಚಯ ಆಗಿದೆ. ಹೀಗಾಗಿ ಅವಕಾಶ ಮಾಡಿಕೊಡುವಂತೆ ಕೋರಿ ಅಪರಾಧಿ ಪ್ರಶಾಂತ್ ತಾಯಿ ಅರ್ಜಿಯನ್ನ ಸಲ್ಲಿಸಿದ್ರು. ಅರ್ಜಿ ವಿಚಾರಣೆ ನಡೆಸಿದ ನ್ಯಾಯಮೂರ್ತಿ PV ಕುನ್ನಿಕೃಷ್ಣನ್ ಜುಲೈ 12ರಿಂದ 15 ದಿನಗಳ ಕಾಲ ಅಪರಾಧಿಗೆ ಪೆರೋಲ್ ಮಂಜೂರು ಮಾಡಿ ಆದೇಶಿಸಿದ್ದಾರೆ. ಅಲ್ಲದೆ ಜುಲೈ 26ರ ಸಂಜೆ 4 ಗಂಟೆಯೊಳಗೆ ಜೈಲಿಗೆ ಹಿಂತಿರುಗಬೇಕು ಅಂತ ನಿರ್ದೇಶನವನ್ನು ನೀಡಿದ್ದಾರೆ. ಇದಕ್ಕೂ ಮುನ್ನ ವಿಯಾರು ಜೈಲಿನ ಅಧೀಕ್ಷಕರು ಪೆರೋಲ್ ಅರ್ಜಿಯನ್ನ ವಜಾಗೊಳಿಸಿದ್ರು. ಇದನ್ನ ಪ್ರಶ್ನಿಸಿ ಅಪರಾಧಿ ಕೇರಳ ಹೈಕೋರ್ಟ್ ಮೆಟ್ಟಿಲೇರಿದ್ದ. ಈ ಮಧ್ಯೆ ಹುಡುಗಿ ಅಪರಾಧಿಯನ್ನೇ ಮದುವೆಯಾಗಲು ನಿರ್ಧರಿಸಿದ ದೃಷ್ಟಿಕೋನದಲ್ಲಿ ವಿಚಾರಣೆ ನಡೆಸಿದ ನ್ಯಾಯಮೂರ್ತಿಗಳು ಪೆರೋಲ್ ಮಂಜೂರು ಮಾಡಿದ್ದಾರೆ. ಅಮೆರಿಕದ ಕವಯಿತ್ರಿ ಮಾಯಾ ಎಂಜೆಲೋ ಅವರ ಪ್ರೀತಿಗೆ ಯಾವುದೇ ಅಡೆತಡೆಗಳಿಲ್ಲ. ಅದು ತನ್ನ ಎಲ್ಲಾ ಎಲ್ಲೆಗಳನ್ನ ಮೀರಿ ಗುರಿ ಮುಟ್ಟುತ್ತದೆ ಎಂಬ ಸಾಲುಗಳನ್ನ ಉಲ್ಲೇಖಿಸಿ ಈ ಆದೇಶವನ್ನ ನೀಡಿದ್ದಾರೆ. ಅಪರಾಧಿಗೆ ಜೀವಾವಧಿ ಶಿಕ್ಷೆ ವಿಧಿಸಿದ ನಂತರವೂ ಅವಳ ಪ್ರೀತಿ ಹಾಗೆಯೇ ಇದೆ. ತನ್ನ ಸಂಗಾತಿ ಜೈಲಿನಲ್ಲಿದ್ದು ಜೀವಾವಧಿ ಶಿಕ್ಷೆ ಅನುಭವಿಸುತ್ತಿದ್ದಾನೆ ಅಂತ ತಿಳಿದಿದ್ರೂ ಆಕೆ ಮದುವೆಯಾಗಲು ಸಿದ್ಧವಾಗಿದ್ದಾಳೆ. ಆಕೆಯ ಧೈರ್ಯವನ್ನ ಕೋರ್ಟ್ ನಿರ್ಲಕ್ಷಿಸಲು ಸಾಧ್ಯವೇ ಇಲ್ಲ. ನನಗಿರುವ ವಿಶೇಷ ಕಾರ್ಯವ್ಯಾಪ್ತಿ ಮೀರಿ ಅಪರಾಧಿಗೆ 15 ದಿನಗಳ ಅವಧಿಗೆ ಪೆರೋಲ್ ನೀಡುತ್ತಿದ್ದೇನೆ ಅಂತ ಕುನ್ನಿಕೃಷ್ಣನ್ ತಮ್ಮ ಆದೇಶದಲ್ಲಿ ತಿಳಿಸಿದ್ದಾರೆ. ಅಲ್ಲದೆ ಆ ಹುಡುಗಿ ಸಂತೋಷವಾಗಿರಲೆಂದು ಕೋರ್ಟ್ ಆಶೀರ್ವದಿಸುತ್ತದೆ ಅಂತಾನೂ ನ್ಯಾಯಮೂರ್ತಿಗಳು ಹೇಳಿದ್ದಾರೆ. ಡಿಜಿಟಲ್ ಡೆಸ್ಕ್, ಪಬ್ಲಿಕ್ ಟಿವಿ.